ತಿರುಪತಿಗೆ ಹೋದಾಗ ಶ್ರೀನಿವಾಸ ದೇವರ ಮುಂದೆ ನಮಗೆ ಕೊಡುವ ಅವಕಾಶ ಕೆಲವೇ ಕ್ಷಣಗಳು, ಕೆಲವೇ ಕ್ಷಣ, ಒಂದು ನಿಮಿಷವೂ ಇಲ್ಲ. ಅಷ್ಟರಲ್ಲೇ ನಮ್ಮನ್ನ ಮುಂದಕ್ಕೆ ಕಳಿಸ್ತಾರೆ. ಅದರಲ್ಲಿ ನಿಂತಾಗ ಆ ಮೂರ್ತಿಯನ್ನು ನೋಡಿದ್ರೆ ಅದು ಎಂಥ ಆನಂದ ಆಗುತ್ತೆ. ಬೇರೆ ಎಲ್ಲೂ ಆ ಆನಂದ ಸಿಗೋದಿಲ್ಲ. ನಾವು ಎಷ್ಟೆಷ್ಟು ದೇವಸ್ಥಾನಗಳಿಗೆ ಹೋಗಿದ್ದೇವೆ, ಎಷ್ಟು ಶ್ರೀನಿವಾಸ ದೇವರ ದೇವಸ್ಥಾನಗಳು ಜಗತ್ತಿನ ತುಂಬ ಬೇಕಾದಷ್ಟಿದೆ. ಆದರೆ ತಿರುಪತಿಗೆ ಹೋಗಿ ಅಲ್ಲಿ ಶ್ರೀನಿವಾಸ ದೇವರನ್ನು ನೋಡಿದಾಗ ಆಗುವ ಆನಂದ ಮತ್ತೆಲ್ಲೂ ಆಗೋದಿಲ್ಲ. ಅದೊಂದು ವಿಶಿಷ್ಟವಾದ ಆನಂದ. ಅಂಥ ಆನಂದ ಎಲ್ಲೂ ಆಗೋದಿಲ್ಲ, ಅವರವರ ಅನುಭವಕ್ಕೆ ಬಿಟ್ಟದ್ದು. ಆದರೆ ಒಂದು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗದಂಥ ಆನಂದ ಆಗುತ್ತೆ. ರಾಯರನ್ನು ನೋಡಿದ್ರು ಹಾಗಾಗ್ತಿತ್ತಂತೆ ಆಗಿನ ಕಾಲದಲ್ಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುನ್ ವಂದೇ ವಿದ್ಯೋತ ಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ರಾಯರ ಸಹಸ್ರನಾಮಾವಳಿಯಲ್ಲಿ ಓಂ ಆಕಾರ ಬಂಧುರಾಯ ನಮಃ. ಆಕಾರ ಬಂಧುರಾಯ ನಮಃ ಬಹಳ ಸುಂದರವಾದಂತಹ ಮಾತು. ರಾಯರ ಆಕೃತಿಯ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಮಾತು. ಆಕಾರ ಬಂಧುರಾಯ ನಮಃ ಅಂದರೆ ನೋಡ್ಲಿಕ್ಕೆ ಪರಮ ಸುಂದರರಾಗಿದ್ದರಂತೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ರು. ಯಾಕೆ ಅವರು ಅಷ್ಟು ಚೆನ್ನಾಗಿದ್ದದ್ದು? ಅವ್ರು ಚೆನ್ನಾಗಿರ್ಬೇಕು ಅಂದ್ರೆ ಸಾಮಾನ್ಯ ಜನರನ್ನು ನಾವು ನೋಡಿರ್ತೇವೆ. ತಾವು ಚೆನ್ನಾಗಿ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಏನೇನೋ ಹೊರಗಡೆ ಸಿಗ್ತಕ್ಕಂತಹ ಪದಾರ್ಥಗಳನ್ನ, ಎಷ್ಟೆಷ್ಟೋ ದ್ರವ್ಯಗಳನ್ನೆಲ್ಲ ಹಚ್ಕೊಂಡು ಆ ರೀತಿಯಲ್ಲಿ ಚೆನ್ನಾಗಿ ಕಾಣಿಸ್ತಿರ್ತಾರೆ. ಆದರೆ ರಾಯರು ಹಾಗಲ್ಲ. ಅವರು ಸ್ವಾಭಾವಿಕವಾಗೇ ಪರಮ ಸುಂದರವಾಗಿದ್ರಂಥವ್ರು. ಅವರನ್ನು ನೋಡೋದೇ ಒಂದು ಆನಂದ, ಬೇರೆ ಏನು ಬೇಡ. ರಾಯರನ್ನ ನೋಡ್ತಾ ಕೂತ್ಕೊಳ್ಳೋದೇ ಆನಂದ. ಕೆಲವು ವಸ್ತುಗಳು ಮಾತ್ರ ನಮಗೆ ಇವತ್ತು ಆ ಥರ ಸಿಗೋದು, ಎಲ್ಲ ಅಲ್ಲ. ನಾವು ಎಷ್ಟೆಷ್ಟೋ ಸುಂದರವಾದ ಪದಾರ್ಥಗಳನ್ನು ನೋಡ್ಬಿಟ್ಟಿದ್ದೀವಿ ಇವತ್ತಿನ ದಿನ. ಆದರೆ ತಿರುಪತಿಗೆ ಹೋದಾಗ ಶ್ರೀನಿವಾಸ ದೇವರ ಮುಂದೆ ನಮಗೆ ಕೊಡುವ ಅವಕಾಶ ಕೆಲವೇ ಕ್ಷಣಗಳು, ಕೆಲವೇ ಕ್ಷಣ, ಒಂದು ನಿಮಿಷವೂ ಇಲ್ಲ. ಅಷ್ಟರಲ್ಲೇ ನಮ್ಮನ್ನ ಮುಂದಕ್ಕೆ ಕಳಿಸ್ತಾರೆ. ಅದರಲ್ಲಿ ನಿಂತಾಗ ಆ ಮೂರ್ತಿಯನ್ನು ನೋಡಿದ್ರೆ ಅದು ಎಂಥ ಆನಂದ ಆಗುತ್ತೆ. ಬೇರೆ ಎಲ್ಲೂ ಆ ಆನಂದ ಸಿಗೋದಿಲ್ಲ. ನಾವು ಎಷ್ಟೆಷ್ಟು ದೇವಸ್ಥಾನಗಳಿಗೆ ಹೋಗಿದ್ದೇವೆ, ಎಷ್ಟು ಶ್ರೀನಿವಾಸ ದೇವರ ದೇವಸ್ಥಾನಗಳು ಜಗತ್ತಿನ ತುಂಬ ಬೇಕಾದಷ್ಟಿದೆ. ಆದರೆ ತಿರುಪತಿಗೆ ಹೋಗಿ ಅಲ್ಲಿ ಶ್ರೀನಿವಾಸ ದೇವರನ್ನು ನೋಡಿದಾಗ ಆಗುವ ಆನಂದ ಮತ್ತೆಲ್ಲೂ ಆಗೋದಿಲ್ಲ. ಅದೊಂದು ವಿಶಿಷ್ಟವಾದ ಆನಂದ. ಅಂಥ ಆನಂದ ಎಲ್ಲೂ ಆಗೋದಿಲ್ಲ, ಅವರವರ ಅನುಭವಕ್ಕೆ ಬಿಟ್ಟದ್ದು. ಆದರೆ ಒಂದು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗದಂಥ ಆನಂದ ಆಗುತ್ತೆ. ರಾಯರನ್ನು ನೋಡಿದ್ರು ಹಾಗಾಗ್ತಿತ್ತಂತೆ ಆಗಿನ ಕಾಲದಲ್ಲಿ. ಎಷ್ಟೋ ಜನ ಬಂದವರೆಲ್ಲ ಬೇರೆ ಏನು ಕೆಲಸ ಇಲ್ಲ, ಅಲ್ಲೇ ಕೂತು ರಾಯರನ್ನು ನೋಡೋದು, ಎಷ್ಟು ಸಾಧ್ಯವೋ ಅಷ್ಟು ಕಣ್ಣು ತುಂಬಿಕೊಂಡು ಹೋಗೋದು ಅವರದ್ದು ಭಾಗ್ಯ. ನಮಗೂ ಅಂಥದ್ದೇ ಭಾಗ್ಯ ಇದೆ. ನಾವು ಇವತ್ತಿನ ದಿನ ಮಂತ್ರಾಲಯಕ್ಕೆ ಹೋದರೆ ಇದೇ ಕೆಲಸ ಮಾಡೋದು ನಾವು. ಆ ಬಂಧುರ ರಾಯರ ಬೃಂದಾವನವೂ ಅಷ್ಟೇ ಸುಂದರವಾಗಿದೆ. ಯಾಕೆ? ರಾಮಚಂದ್ರ ದೇವರು ಒಂದು ಕ್ಷಣ ಕಾಲ ಕೂತು ಹೋದ ಕಲ್ಲದು. ಅದಕ್ಕಂಥ ಒಂದು ಪಾವಿತ್ರ್ಯ ಇದೆ. ಅದಕ್ಕೆ ಬೃಂದಾವನದ ಎದುರುಗಡೆ ಎಷ್ಟೋ ಜನ ಧ್ಯಾನದಲ್ಲಿ ಕೂತ್ಕೊಂಡ್ಬಿಟ್ಟಿರ್ತಾರೆ, ಅದನ್ನೇ ನೋಡ್ತಾ ಇರ್ತಾರೆ. ಅಲ್ಲೇ ನಮಗೆ ಎಷ್ಟು ಬೇಕಾದ್ರೆ ಅವಕಾಶ ಕೊಡ್ತಾರೆ. ಎಷ್ಟು ನಿಂತು ನೋಡೋದು. ಮನುಷ್ಯ ತುಂಬ ಹೊತ್ತು ನಿಲ್ಲಿಕ್ಕಾಗೋದಿಲ್ಲ. ಬೇಜಾರು ಮಾಡ್ಕೊಂಡು ಮುಂದೆ ಹೋಗ್ತಾರೆ. ನನಗೆ ಕಾಲು ನೋವು ಬರ್ತಾ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ, ಕಣ್ಣಂತೂ ತುಂಬಲೇ ಇಲ್ಲ ಅಂತ. ಅದು ಯಾವತ್ತೂ ತುಂಬಲಿಕ್ಕೆ ಸಾಧ್ಯ? ಇನ್ನು ಸಾಕ್ಷಾತ್ತಾಗಿ ರಾಯರನ್ನು ನೋಡಿದರೆ ಅದರ ಕಥೆಯನ್ನು ಹೇಳೋದೇ ಬೇಡ. ದಾಸರೆಲ್ಲ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ರಾಯರನ್ನು ವರ್ಣನೆ ಮಾಡಬೇಕಾದ್ರೆ ಹೇಗೆಲ್ಲ ಇದ್ರು ಅಂತ ಹೇಳ್ತಾ ಕೈಯಲ್ಲಿ ಕಮಂಡಲು ಹಿಡ್ಕೊಂಡಿರ್ತಿದ್ರಂತೆ. ಜೊತೆಗೊಂದು ಜಪಮಾಲೆ, ಆ ಜಪಮಾಲೆ ಇರ್ತಾ ಇತ್ತು. ದಂಡ ಹಿಡ್ಕೊಂಡಿರ್ತಾ ಇದ್ರು. ಒಳ್ಳೆಯ ಕಾಷಾಯ ವಸ್ತ್ರ, ಬಂಗಾರದ ಬಣ್ಣ ಇದ್ರಂತೆ ರಾಯರು. ಬಂಗಾರದ ಬಣ್ಣ ಪಳಪಳ ಹೊಳಿತಾ ಇದ್ರು ರಾಯರು. ಯಾಕೆ? ಅವರು ಭಗವಂತನನ್ನ ಆ ರೀತಿಯಲ್ಲಿ ಉಪಾಸನೆ ಮಾಡ್ತಾ ಇದ್ರು. ಸುಂದರ ನೀನು ಭಗವಂತ ಅಂತ. ಭಗವಂತ ಎಷ್ಟು ಸುಂದರವಾಗಿದ್ದಾನೆ, ಆ ಮೂರ್ತಿಗಳನ್ನು ನೋಡಬೇಕು.
ರಾಯರು ತಾವು ತಮ್ಮ ಕೈಯಿಂದ ಪೂಜೆ ಮಾಡಿದ ದೊಡ್ಡ ಪರಂಪರೆಯಿಂದ ಬಂದಂತಹ ಸಾಕ್ಷಾತ್ತಾಗಿ ಬ್ರಹ್ಮದೇವರು ಪೂಜೆ ಮಾಡಿಕೊಂಡು ಬಂದಂತಹ ಅದ್ಭುತವಾದ ಮೂರ್ತಿಗಳದು. 3 ರಾಮಚಂದ್ರ ದೇವರನ್ನು ಇಟ್ಟಿರ್ತಾರೆ. ಆ ರಾಮಚಂದ್ರ ದೇವರನ್ನ ಕಣಿತುಂಬಿಕೊಳ್ತಾ ಇದ್ರಂತೆ ರಾಯರು. ಆ ಕೈಯಲ್ಲಿ ಇಟ್ಟುಕೊಂಡು ಅದನ್ನೇ ನೋಡ್ತಾ ಪೂಜೆ ಮಾಡೋದು ಅಂದ್ರೆ ಏನು? ತನ್ಮಯತೆ. ಆ ತನ್ಮಯತೆಯೇ ಪೂಜೆ. ನಾವು ಪೂಜೆಯ ಒಂದು ಭಾಗ, ನಾವು ಪೂಜೆಯ ಒಳಗಡೆ ಸೇರಿಬಿಡಬೇಕು. ಸುಮ್ಮನೆ ಏನೋ ಒಂದು ಭಾಗ ಅಂತ ಅನಿಸಿಕೊಳ್ಳಬಾರ್ದು. ನಾನು ಪೂಜೆ ಮಾಡ್ತಾ ಮಾಡಬೇಕು ಅಷ್ಟೇ. ಜೀವನದಲ್ಲಿ ಇದು ಒಂದು ಕೆಲಸ ಅಂತ ಮಾಡೋದಲ್ಲ, ತನ್ಮಯರಾಗಿ ಮಾಡೋದು. ಅಷ್ಟು ತನ್ಮಯತೆಯಿಂದ ಆ ಮೂಲ ರಾಮಚಂದ್ರ ದೇವರ ಪೂಜೆಯನ್ನು ಮಾಡಿದವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಆ ರೀತಿಯಲ್ಲಿ ಮಾಡಿ 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 ಭಗವಂತನನ್ನು ಎಷ್ಟು ಸುಂದರವಾಗಿದೆ ಈ ಪ್ರತಿಮೆ ಅಂತ ನೋಡಿ ರಾಯರ ಆ ಶರೀರ ಅನ್ನುವ ಪ್ರತಿಮೆ ಅಷ್ಟು ಸುಂದರವಾಗಿ ಕಾಣ್ತಾ ಇತ್ತಂತೆ. ಬೇರೆ ಏನು ಬೇಡ, ಅವರನ್ನು ನೋಡಿದರೆ ಸಾಕು ಎಲ್ಲ ಕಷ್ಟಗಳು ಪರಿಹಾರ ಆಗೋಗುತ್ತೆ. ಬೇರೆ ಏನು ಬೇಡ, ರಾಯರನ್ನು ನೋಡಿದರೆ ಸಾಕು. ರಾಯರ ಬೃಂದಾವನವನ್ನು ನೋಡೇ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡವರು ಬೇಕಾದಷ್ಟು ಜನ ಇದ್ದಾರೆ. ಇನ್ನು ರಾಯರನ್ನು ಸಾಕ್ಷಾತ್ತಾಗಿ ನೋಡಿದರೆ ಆ ಸೌಂದರ್ಯದ ಬಗ್ಗೆ ಏನು ಹೇಳಬೇಕು? ಮತ್ತೇನು, ಆ ಸೌಂದರ್ಯಗಳಿಗೆ ಇನ್ನೂ ಅದನ್ನು ಹೆಚ್ಚಿಸುವುದು ಯಾವುದದು? ಸೌಂದರ್ಯವನ್ನು ಹೆಚ್ಚಿಸಿದ್ದು ಯಾವುದದು? ಪ್ರತಿನಿತ್ಯದಲ್ಲಿ 12 ನಾಮಗಳನ್ನು ಧರಿಸೋದು. ಭಗವಂತನ ನಿರ್ಮಾಲ್ಯ. ಭಗವಂತ ಏನು ಶಂಖ ಚಕ್ರ ಗದಾ ಪದ್ಮವನ್ನು ಹಿಡ್ಕೊಂಡಿರ್ತಾನೆ ಅಂತ ನಾವು ನೋಡಿದ್ದೀವಿ. ಆ ಶಂಖ ಚಕ್ರ ಗದಾ ಪದ್ಮಗಳನ್ನು ತಮ್ಮ ದೇಹದ ಹಿಡೀ ಧಾರಣೆ ಮಾಡೋದು. ಮತ್ತೆ ಆ ವೈಷ್ಣವ ಲಾಂಛನ, ಅದು ಒಂದು ಅಂಗಾರ, ಅಕ್ಷತೆ, ಭಗವಂತನಿಗೆ ಸಮರ್ಪಿತವಾದ ಗಂಧ, ಇದನ್ನೆಲ್ಲ ಮೈಗೆ ಹಚ್ಕೊಳ್ಳೋದು. ಅದನ್ನು ಹಚ್ಕೊಂಡು ರಾಯರು ಬರ್ತಾ ಇದ್ದರೆ ಅದನ್ನು ದಾಸರು, ಅವರನ್ನು ನೋಡಿದವರು ಅದನ್ನು ಹೇಳಲಿಕ್ಕೆ ಸಾಧ್ಯ ಹೊರತು ನಮ್ಮಂಥವರೆಲ್ಲ ಅವರ ಸೌಂದರ್ಯದ ಬಗ್ಗೆ ಎಷ್ಟು ಅಂತ ಮಾತಾಡಲಿಕ್ಕಾಗುತ್ತೆ, ಎಷ್ಟು ಅಂತ ಹೇಳಲಿಕ್ಕಾಗುತ್ತೆ, ವರ್ಣನೆ ಮಾಡಲಿಕ್ಕಾಗತ್ತಾ? ಸಮುದ್ರದ ನೀರು ಎಷ್ಟಿದೆ, ಎಷ್ಟು ಲೀಟರ್ಗಳಿದೆ ನಾನು ಹೇಳ್ತೀನಿ ಅಂತ ತೂಗಿ ಅಳದು ಹೇಳಲಿಕ್ಕೆ ಸಾಧ್ಯವ ನಮ್ಮಿಂದ? ಆಗೋದೇ ಇಲ್ಲ. ಹಾಗೆ ರಾಯರ ಸೌಂದರ್ಯದ ವರ್ಣನೆಯನ್ನು ಅದನ್ನು ನೋಡಿದವರು ಮಾಡಬೇಕು. ನಮ್ಮಂಥವರು ಅದನ್ನು ಕೇಳಿ ಪರಮಾನಂದ ಪಡಬೇಕೇ ಹೊರತು ನಾವೆಲ್ಲ ಒಂದು ರೀತಿಯಲ್ಲಿ ದೌರ್ಭಾಗ್ಯ. ನಮಗೆಲ್ಲ ರಾಯರ ದರ್ಶನ ಬೃಂದಾವನದ ಮೂಲಕ ಆಗ್ತಾ ಇದೆ ಇವತ್ತು ಅನ್ನುವ ಒಂದು ಕಡೆ ಸಂತೋಷ. ಆದರೆ ಸಾಕ್ಷಾತ್ತಾಗಿ ನಾವೆಲ್ಲ ನೋಡ್ಲಿಕ್ಕೆ ಆಗಲಿಲ್ಲವಲ್ಲ ಅನ್ನುವ ದುಃಖ. ಹೀಗೆ ರಾಯರನ್ನು ನೋಡೋದೇ ಒಂದು ಅದ್ಭುತ. ಅದಕ್ಕೆ ಕೃಷ್ಣಾವಧೂತರು ಹೇಳ್ತಾ ಆಕಾರ ಬಂಧುರಾಯ ನಮಃ ಅಂತ ಹೇಳಿದರು. ಒಳ್ಳೆಯ ಸೌಂದರ್ಯ. ಹೀಗೆ ಭಗವಂತನನ್ನ ತಾವು ಸುಂದರ ಅಂತ ಆರಾಧನೆ ಮಾಡಿದ್ದರಿಂದಾಗಿ ರಾಯರು ನೋಡಲಿಕ್ಕೆ ಅಷ್ಟು ಸುಂದರರಾಗಿ ಇದ್ರಂತೆ ಅಂತ ಹೇಳ್ತಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣ